ಇಂದು ಜೀವವೃಕ್ಷ ಮತ್ತು ನಮ್ಮ ರಕ್ಷಕರಾದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಎಂಬ ಶೀರ್ಷಿಕೆಯ ಪ್ರಸಂಗದೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಕೊರೋನಾ ವೈರಸ್ ಇಡೀ ಲೋಕದ ಮೇಲೆ ಪರಿಣಾಮ ಬೀರಿದೆ. 2020ರ ವೇಳೆಗೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ನಾವು ಭಾವಿಸಿದ್ದರೂ 2021ರಲ್ಲಿಯೂ ಇದು ಮುಂದುವರಿಯುತ್ತಿದೆ. ನಾವು ಸತ್ಯವೇದದ ಪ್ರವಾದನೆಗಳನ್ನು ನೋಡಿದಾಗ ಶಿಷ್ಯರು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಯೇಸುವನ್ನು, ನೀವು ಭೂಮಿಗೆ ಯಾವಾಗ ಬರುತ್ತೀರಿ ಮತ್ತು ಯುಗದ ಸಮಾಪ್ತಿಗೆ ಸೂಚನೆ ಏನು ಎಂದು ಕೇಳಿದರು. ಮತ್ತಾಯ ಅಧ್ಯಾಯ 24ರಲ್ಲಿ ಅವರು ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ದೃಶ್ಯವಿದೆ. ಆಗ ಯೇಸು, ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು ಎಂದು ಹೇಳಿದರು. ಸರಳವಾಗಿ ಹೇಳಿದರೆ ಬರಗಳು ಮತ್ತು ಭೂಕಂಪಗಳು ಪ್ರಕೃತಿ ವಿಕೋಪಗಳಾಗಿವೆ. ನಮ್ಮ ಸುತ್ತಲೂ ಈಗ ವಿವಿಧ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿವೆ. ಕೊರೋನಾ ವೈರಸ್ ಸಾಂಕ್ರಾಮಿಕವು ಒಂದು ರೀತಿಯ ಉಪದ್ರವವಾಗಿದೆ ಅಲ್ಲವೇ? 2015ರಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾದ ಫ್ರಾನ್ಸ್ನಲ್ಲಿ ಹವಾಮಾನ ಬದಲಾವಣೆಯ ಒಪ್ಪಂದವನ್ನು ಮಾಡಲಾಯಿತು. ಕೈಗಾರಿಕಾ ಪೂರ್ವದ ಮಟ್ಟಕ್ಕೆ ಹೋಲಿಸಿದರೆ ನಾವು ಭೂಮಿಯ ತಾಪಮಾನವನ್ನು 2 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿಸಬಾರದು. ಇದು 2 ಡಿಗ್ರಿಗಿಂತ ಹೆಚ್ಚಾಗುವ ಮೊದಲು ನಾವು ಅದನ್ನು ನಿಲ್ಲಿಸಬೇಕು ಎಂದು ಹವಾಮಾನ ಒಪ್ಪಂದವು ಹೇಳುತ್ತದೆ. ಈಗ ಪ್ರತಿ ದೇಶವು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ. ಆದರೆ ಇದು ಈಗಾಗಲೇ 1 ಡಿಗ್ರಿಯಷ್ಟು ಏರಿದೆ. ತಾಪಮಾನವು 1 ಡಿಗ್ರಿ ಏರುತ್ತಿದ್ದಂತೆ ಭೂಮಿಯ ಮೇಲೆ ಹಲವಾರು ಬದಲಾವಣೆಗಳು ಸಂಭವಿಸಲು ಆರಂಭಿಸಿದೆ. ಹವಾಮಾನವು ಬದಲಾಗಲು ಪ್ರಾರಂಭಿಸುತ್ತಿದೆ. 6 ವರ್ಷಗಳ ಹಿಂದೆ ಭೂಮಿಯ ತಾಪಮಾನವು 2 ಡಿಗ್ರಿಗಿಂತ ಹೆಚ್ಚಾದರೆ ಭೂಮಿಯು ಪ್ರಳಯವನ್ನು ಎದುರಿಸುತ್ತದೆ ಎಂದು ಹೇಳಲಾಗಿತ್ತು. ಹಾಗಾದರೆ ತಾಪಮಾನವು 2 ಡಿಗ್ರಿ ಹೆಚ್ಚಾಗದಂತೆ ಆದಷ್ಟು ಪ್ರಯತ್ನಿಸೋಣ ಎಂದು ಅವರು ಹೇಳಿದರು. ಆದರೆ ಅದು ಈಗಾಗಲೇ 1 ಡಿಗ್ರಿ ಹೆಚ್ಚಾಗಿದೆ. ಉಳಿದ 1 ಡಿಗ್ರಿ ಹೆಚ್ಚಾದರೆ ಏನಾಗುತ್ತದೆ? ಅಂಟಾರ್ಟಿಕ್ ಹಿಮನದಿ ಕರಗುತ್ತದೆ, ಆರ್ಟಿಕ್ ಮಂಜುಗಡ್ಡೆ ಕರಗುತ್ತದೆ ಮತ್ತು ಮಂಜುಗಟ್ಟಿದ ನೆಲವನ್ನು ರೂಪಿಸುವ ಹಿಮಕವಚಗಳು ಸಹ ಕರಗಿ ಅದರ ಕೆಳಗಿರುವ ಭೂಮಿಯು ಹೊರಬರುತ್ತದೆ. ಹಿಮಕವಚಗಳು ಕರಗಿ ಹೋದರೂ ಇದು ಹೆಚ್ಚು ಚಿಂತಿಸುವ ವಿಷಯವಲ್ಲ ಎಂದು ಜನರು ಯೋಚಿಸಬಹುದು. ಆದರೆ ಸಮಸ್ಯೆ ಏನೆಂದರೆ ಜೀವಿಗಳು ಈ ಮಂಜುಗೆಡ್ಡೆಗಳ ಒಳಗೆ ಸಾವಿರಾರು ವರ್ಷಗಳಿಂದ ಹೆಪ್ಪುಗಟ್ಟಿರುವುದರಿಂದ ಅವುಗಳು ಜೀವಂತವಾಗಿರುತ್ತವೆ. ಹಾಗಾಗಿ ಮಾನವಕುಲವು ಹಿಂದೆಂದೂ ಎದುರಿಸದ ವಿವಿಧ ರೀತಿಯ ವೈರಸ್ಗಳು ಅಲ್ಲಿ ಸುಪ್ತ ಸ್ಥಿತಿಯಲ್ಲಿ ಅಡಗಿಕೊಂಡಿವೆ. ಏರುತ್ತಿರುವ ತಾಪಮಾನದಿಂದಾಗಿ ಆ ಎಲ್ಲ ವೈರಸ್ಗಳು ತಮ್ಮ ಸುಪ್ತ ಸ್ಥಿತಿಯಿಂದ ಒಂದೊಂದಾಗಿ ಹೊರಬಂದರೆ ಅವು ಮನುಷ್ಯರಾಗಿರಲಿ ಅಥವಾ ಪ್ರಾಣಿಗಳಾಗಲಿ ವಿವಿಧ ಸಂಕುಲಗಳಿಗೆ ಹರಡಲು ಪ್ರಾರಂಭಿಸುತ್ತವೆ ಎಂದು ವಿಜ್ಞಾನಿಗಳು ಭಯಪಡುತ್ತಾರೆ ಮತ್ತು ಕಳವಳ ವ್ಯಕ್ತಪಡಿಸುತ್ತಾರೆ. ಇದರಿಂದಾಗಿ ಉಪದ್ರವಗಳು, ಕಾಯಿಲೆಗಳು ತೀವ್ರವಾಗಿ ಲೋಕದಾದ್ಯಂತ ಹರಡುತ್ತವೆ. ಇದು ಮಾತ್ರ ಸಂಭವಿಸುತ್ತದೆಯೇ? ಹವಾಮಾನವು ಎಷ್ಟು ತೀವ್ರವಾಗಿ ಬದಲಾಗಿದೆ ಎಂದರೆ ಜಲಪಾತಗಳಂತಹ ಪ್ರವಾಹಗಳು ಭಾರತ, ಅಮೆರಿಕ, ಚೀನಾ ಮತ್ತು ಏಷ್ಯಾದಲ್ಲಿ ನಿರಂತರವಾಗಿ ಸಂಭವಿಸುತ್ತಿವೆ. ಈಗ ಭೂಮಿಯು ತನ್ನನ್ನು ಸಾಮಾನ್ಯ ಹವಾಮಾನಕ್ಕೆ ಪುನರುತ್ಪಾದಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು ಎಂದು ಹೇಳಲಾಗಿದೆ. ಹಿಂದೆ ಚಂಡಮಾರುತಗಳು ಚೀನಾದಲ್ಲಿ ಸಂಭವಿಸುವುದನ್ನು ನೋಡಿರಲಿಲ್ಲ. ಆದರೆ ಈಗ ಚಂಡಮಾರುತಗಳು ಅಮೆರಿಕದಲ್ಲಿರುವಂತೆಯೇ ಭಯಂಕರವಾಗಿವೆ ಮತ್ತು ಚೀನಾದಾದ್ಯಂತ ಬಹಳಷ್ಟು ಸುಂಟರ ಗಾಳಿಗಳು ಕಾಣಿಸಿಕೊಳ್ಳುತ್ತಿವೆ. ಇತ್ತೀಚೆಗೆ ಚೀನಾದಲ್ಲಿ ಕೋಳಿ ಮೊಟ್ಟೆಯ ಗಾತ್ರದ ಆಲಿಕಲ್ಲು ಸಹ ಬಿದ್ದವು. ಇಂಟರ್ನೆಟ್ನಲ್ಲಿ ಸಾಕಷ್ಟು ವಿಷಯಗಳಿವೆ. ಆದ್ದರಿಂದ ನೀವು ಯೂಟ್ಯೂಬ್ಗೆ ಹೋಗಿ ವಿಪತ್ತು ಎಂದು ಟೈಪ್ ಮಾಡಿದರೆ ಪ್ರಪಂಚದಾದ್ಯಂತ ಸಂಭವಿಸುತ್ತಿರುವ ಬಹಳಷ್ಟು ವಿಪತ್ತುಗಳನ್ನು ಕಾಣಬಹುದು. ಅಲ್ಲಿ ಇಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತಿವೆ ಮತ್ತು ಅನೇಕ ಪ್ರದೇಶಗಳಲ್ಲಿ ಬೇಸ್ಬಾಲ್ಗಳ ಗಾತ್ರದಲ್ಲಿ ಆಲಿಕಲ್ಲುಗಳು ಬೀಳುತ್ತಿವೆ. ಅತಿರೇಕದ ಭೂಕಂಪಗಳು ಲೋಕವನ್ನು ಅಸ್ತವ್ಯಸ್ತಗೊಳಿಸುತ್ತಿವೆ. ಜ್ವಾಲಾಮುಖಿಗಳು ಇನ್ನು ಮುಂದೆ ಒಂದೊಂದಾಗಿ ಸ್ಫೋಟಿಸುವುದಿಲ್ಲ, ಆದರೆ ಒಂದೇ ಸಮಯದಲ್ಲಿ ಕ್ಷಣಾರ್ಧದಲ್ಲಿ ಸ್ಫೋಟಿಸುತ್ತವೆ. ಈ ವಿಷಯಗಳು ಸಂಭವಿಸಿದಾಗ ನಾನು ನಮ್ಮ ರಕ್ಷಕರ ಬಗ್ಗೆ ಯೋಚಿಸುತ್ತೇನೆ. ನಮ್ಮನ್ನು ರಕ್ಷಿಸಲು ಈ ಭೂಮಿಗೆ ಬಂದಿದ್ದಕ್ಕಾಗಿ ತಂದೆ ಮತ್ತು ತಾಯಿ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ.
ಆದರೆ ಈ ಸತ್ಯವನ್ನು ನೋಡಲು ಸಾಧ್ಯವಾಗದಂತೆ ಜನರ ಕಣ್ಣುಗಳನ್ನು ಮುಚ್ಚಲಾಗಿದೆ. ಮಾನವ ಕುಲವು ಕೊರೋನಾ ವೈರಸ್ ಬಿಕ್ಕಟ್ಟಿನ ವಾಸ್ತವವನ್ನು ಹೇಗೆ ಎದುರಿಸಿ ತಮ್ಮ ದಿನನಿತ್ಯದ ಜೀವನವನ್ನು ಮುಕ್ತವಾಗಿ ಬದುಕುವುದು ಎಂಬುದರ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ಅದು ಅವರಿಗೆ ಗೊತ್ತಿದ್ದರೂ ಅದು ನಿಜವಾದ ಪರಿಹಾರವಲ್ಲ. ಸರ್ಕಾರ ಇದನ್ನು ಪರಿಹರಿಸುತ್ತದೆ, UN ಅದನ್ನು ನೋಡಿಕೊಳ್ಳುತ್ತದೆ ಎಂದು ಅವರು ಹೇಳುತ್ತಾರೆ. ಅವರು ಇದನ್ನು ಮಾತ್ರ ನಿರೀಕ್ಷಿಸಬಹುದು. ಆದರೆ ನಮಗಾಗಿ ಯಾವುದೇ ಕಷ್ಟ, ನೋವು ಮತ್ತು ಮರಣವಿಲ್ಲದ ನಿತ್ಯ ಪರಲೋಕ ರಾಜ್ಯದ ವೈಭವವನ್ನು ನೀಡಲು ತಂದೆ ದೇವರು ಮತ್ತು ತಾಯಿ ದೇವರು ಈ ಭೂಮಿಗೆ ರಕ್ಷಕರಾಗಿ ಬಂದಿದ್ದಾರೆ. ಆದ್ದರಿಂದ ತಂದೆ ಮತ್ತು ತಾಯಿ ಭೂಮಿಗೆ ಬರುವುದರ ಬಗ್ಗೆ ನಾವು ಜನರಿಗೆ ಬೋಧಿಸಬೇಕು. ಇದರಿಂದಾಗಿ ಅವರು ಚಿಯೋನಿನಲ್ಲಿ ವಾಸಿಸುವ ರಕ್ಷಕರನ್ನು ಸ್ವೀಕರಿಸುವ ಆಶೀರ್ವಾದವನ್ನು ಸ್ವೀಕರಿಸಬಹುದು. ಪರಲೋಕದ ಜನರಾದ ನಾವು ನಮ್ಮ ರಕ್ಷಕರಾಗಿ ಬಂದಿದ್ದಕ್ಕಾಗಿ ನಾವು ತಂದೆ ದೇವರಿಗೆ ಮತ್ತು ತಾಯಿ ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಇಂದು ಸತ್ಯವೇದದಲ್ಲಿ ಪ್ರವಾದಿಸಲಾಗಿರುವ ನಮ್ಮ ರಕ್ಷಕರಾದ ದೇವರನ್ನು ಹುಡುಕಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಈ ಸಮಯ ನಾವು ಜೀವವೃಕ್ಷ ಮತ್ತು ನಮ್ಮ ರಕ್ಷಕರಾದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ನಾನು ಹೇಳಿದಂತೆ ಈ ಭೂಮಿಯ ಮೇಲೆ ಮಾನವ ಕುಲವು ಕಾಣಿಸಿಕೊಂಡಾಗಿನಿಂದ ಜನರು ಮರಣದ ಸಂಕಟದಿಂದ ನರಳುತ್ತಿದ್ದಾರೆ. ಮಾನವ ಕುಲದ ಮರಣವು ಏದೆನ್ ತೋಟದಲ್ಲಿ ಹುಟ್ಟಿಕೊಂಡಿದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಏದೇನಿನಲ್ಲಿ ಮರಣದ ಇತಿಹಾಸವು ಪ್ರಾರಂಭವಾದಂತೆ ನಾವು ಏದೇನಿನಲ್ಲಿ ಜೀವದ ಉತ್ತರವನ್ನು ಸಹ ಕಾಣಬಹುದು. ಆತನ ಮಕ್ಕಳು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಯೇಸು ನಮಗೆ ಮತ್ತಾಯ ಸುವಾರ್ತೆ ಅಧ್ಯಾಯ 13ರಲ್ಲಿ ಒಂದು ಪ್ರಮುಖ ಬೋಧನೆಯನ್ನು ಕೊಟ್ಟರು. ಮತ್ತಾಯನ ಸುವಾರ್ತೆ ಅಧ್ಯಾಯ 13 ವಚನ 34ರಲ್ಲಿರುವ ಬೋಧನೆಯನ್ನು ನೋಡೋಣ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಯೇಸು ಅವರು ಸತ್ಯವೇದದ 66 ಪುಸ್ತಕಗಳಲ್ಲಿಯೂ ದೇವರ ಎಲ್ಲಾ ರಹಸ್ಯಗಳನ್ನು ಸಾಮ್ಯಗಳಲ್ಲಿ ಮರೆ ಮಾಡಿದ್ದಾರೆ ಎಂದು ಹೇಳಿದರು. ಇದಲ್ಲದೆ ಅವರು ಲೋಕಾದಿಯಿಂದ ಅಡಗಿರುವ ಎಲ್ಲವನ್ನೂ ಸಾಮ್ಯಗಳ ಮೂಲಕ ಬಹಿರಂಗಪಡಿಸುತ್ತಾರೆ ಎಂದು ವಿವರಿಸಿದರು. ಲೋಕದ ಸೃಷ್ಟಿಯನ್ನು ಆದಿಕಾಂಡ ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಆದಿಕಾಂಡ ಪುಸ್ತಕವು ದೇವರ 6000 ವರ್ಷಗಳ ರಕ್ಷಣಾ ಕಾರ್ಯದ ಪ್ರಮುಖ ಭಾಗವನ್ನು ಒಳಗೊಂಡಿದೆ. ನಿರ್ದಿಷ್ಟವಾಗಿ ಅದು ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷ ಮತ್ತು ಜೀವವೃಕ್ಷದ ವಿಷಯಕ್ಕೆ ಸಂಬಂಧಿಸಿದೆ. ದೇವರು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷ ಮತ್ತು ಜೀವವೃಕ್ಷ ಎರಡನ್ನೂ ಅಲ್ಲಿ ಇಟ್ಟು ಆದಾಮ ಮತ್ತು ಹವ್ವಳನ್ನು ಏದೆನ್ ತೋಟದಲ್ಲಿ ವಾಸಿಸುವಂತೆ ಮಾಡಿದರು. ಆದಿಕಾಂಡ ಪುಸ್ತಕ ಅಧ್ಯಾಯ 2 ವಚನ 9 ನೋಡೋಣ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ತೋಟ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಏದೆನ್ ತೋಟದಲ್ಲಿ ಜೀವ ವೃಕ್ಷವಿತ್ತು ಮತ್ತು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವೂ ಇತ್ತು ಎಂದು ಬರೆಯಲಾಗಿದೆ. ಆದಿಕಾಂಡ ಅಧ್ಯಾಯ 2 ವಚನ 16. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಅವರಿಗೆ ಆಜ್ಞಾಪಿಸಲಿಲ್ಲವೇ? ಆದರೆ ಆದಾಮ ಮತ್ತು ಹವ್ವ ಏನು ಮಾಡಿದರು? ನಾವು ಆದಿಕಾಂಡ ಅಧ್ಯಾಯ 3 ವಚನ 1ಕ್ಕೆ ಹೋಗೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದ
ಭೇದವನ್ನು ಅರಿತವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಆದಾಮ ಮತ್ತು ಹವ್ವ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದರು. ಇದರ ಮೂಲಕ ಅವರು ಮೊದಲ ಬಾರಿಗೆ ಎಲ್ಲ ಮಾನವ ಕುಲದ ಮೇಲೆ ಮರಣವನ್ನು ತಂದರು. ಈ ಹಣ್ಣನ್ನು ತಿನ್ನುವ ಮೂಲಕ ಅವರು ಮತ್ತು ಎಲ್ಲ ಮಾನವ ಕುಲವೂ ಸಹ ನಿರಂತರವಾಗಿ ಮರಣವನ್ನು ಪಡೆಯುವ ಕಾರಣವನ್ನು ಸೃಷ್ಟಿಸಿದರು. ಆದರೆ ದೇವರು ಮಾನವ ಕುಲವನ್ನು ಸಾಯಲು ಬಿಡಲಿಲ್ಲ. ಆದರೆ ಈಗಾಗಲೇ ಏದೆನ್ ತೋಟದಲ್ಲಿ ಮಾನವ ಕುಲವು ಏನನ್ನೋ ತಿನ್ನುವವರೆಗೆ ಶಾಶ್ವತವಾಗಿ ಬದುಕಲು ಅನುಮತಿಸುವ ಕ್ರಮವನ್ನು ಸ್ಥಾಪಿಸಿದರು. ಅಧ್ಯಾಯ 3 ವಚನ 22 ನೋಡೋಣ. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದಾಗ ನಾವು ಸಾಯುವೆವು, ಆದರೆ ಜೀವವೃಕ್ಷದ ಹಣ್ಣನ್ನು ತಿಂದಾಗ ನಾವು ಶಾಶ್ವತವಾಗಿ ಜೀವಿಸುವೆವು. ವಚನ 23 ಮುಂದುವರೆಸೋಣ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಏನು ಮಾಡುವುದಕ್ಕೆ? ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಯಾರು ಜೀವವೃಕ್ಷದಿಂದ ತಿನ್ನದಂತೆ ದೇವರು ಅದರ ದಾರಿಯನ್ನು ಮುಚ್ಚಿಬಿಟ್ಟರು. ಅವರು ಪಾಪ ಮಾಡುವ ಮೊದಲು ಅವರು ಬಯಸಿದಷ್ಟು ಜೀವವೃಕ್ಷದ ಬಳಿಗೆ ಹೋಗಬಹುದಿತ್ತು. ಆದರೆ ಈಗ ಜೀವವೃಕ್ಷದ ದಾರಿಯನ್ನು ಮುಚ್ಚಲಾಗಿತ್ತು. ಆ ಸಮಯದಿಂದ ರೋಮಾಪುರದವರಿಗೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತೆ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂದು ಹೇಳುತ್ತಾ ಆದಾಮ ಮತ್ತು ಹವ್ವ ದುಃಖಿಸಿದರು. ಅವರು ಹೇಗೆ ದುಃಖಿಸಿದರು ಎಂಬುದನ್ನು ಸತ್ಯವೇದದ ಮೂಲಕ ನಾವು ನೋಡಬಹುದು. ಆದಿಕಾಂಡ ಪುಸ್ತಕದಲ್ಲಿ ಬರೆಯಲಾದ ಈ ಸಂಪೂರ್ಣ ಕಥೆಯು ಒಂದು ಸಾಮ್ಯವಾಗಿದೆ. ಏದೆನ್ ವನದಲ್ಲಿ ಸಂಭವಿಸಿದ ಘಟನೆಯ ಮೂಲಕ ನಾವು ಸೈತಾನನಿಂದ ಹೇಗೆ ಮೋಸ ಹೋಗಿ ಪರಲೋಕದಲ್ಲಿ ಪಾಪ ಮಾಡಿದೆವು ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ. ನಾವು ಜೀವವೃಕ್ಷದ ಹಣ್ಣನ್ನು ತಿನ್ನುವುದಾಗಿದ್ದರೆ, ನಾವು ನಿಷೇಧಿತ ಹಣ್ಣನ್ನು ತಿನ್ನುವ ಮೂಲಕ ಪಾಪ ಮಾಡಿದರೂ ನಮ್ಮ ನಿತ್ಯ ಜೀವವನ್ನು ಮತ್ತು ಏದೆನ್ ತೋಟವನ್ನು ತಿರುಗಿ ಪಡೆಯಲು ಸಾಧ್ಯವಾಗುತ್ತದೆ. ದೇವರ ಈ ಮಹಿಮಾನ್ವಿತ ಯೋಜನೆಯು ನೆರವೇರುವುದಿಲ್ಲವೇ? ಸತ್ಯವೇದದಲ್ಲಿ ಏದೆನಿನಲ್ಲಿರುವ ಜೀವವೃಕ್ಷದ ಸತ್ಯತ್ವ ಏನಾಗಿದೆ? ನಾವು ಪ್ರಕಟಣೆ ಅಧ್ಯಾಯ 4 ನೋಡಿದಾಗ ಎಲ್ಲವೂ ದೇವರ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳಲಾಗಿದೆ. ಹಾಗಾದರೆ ಜೀವವೃಕ್ಷದ ಸಾಮ್ಯದ ಸತ್ಯತ್ವ ಏನಾಗಿದೆ? ಯೋಹಾನ ಸುವಾರ್ತೆ ಅಧ್ಯಾಯ 6 ವಚನ 53 ನೋಡೋಣ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ವಚನ 54 ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ. ದೇವರ ಎಲ್ಲಾ ಸೃಷ್ಟಿಗಳಲ್ಲಿ ನಾವು ಅದನ್ನು ತಿನ್ನುವಾಗ ನಮಗೆ ನಿತ್ಯ ಜೀವವನ್ನು ನೀಡಬಲ್ಲ ಸೃಷ್ಟಿ ಯಾವುದು? ಜೀವವೃಕ್ಷ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಆದರೆ ಯೋಹಾನ ಅಧ್ಯಾಯ 6 ವಚನ 53 ಹೀಗೆ ಹೇಳಲಾಗಿದೆ, ಯೇಸುವಿನ ಮಾಂಸವನ್ನು ತಿಂದು ಯೇಸುವಿನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಹಳೆಯ ಒಡಂಬಡಿಕೆಯು ಛಾಯೆಯಾಗಿದೆ ಮತ್ತು ಹೊಸ ಒಡಂಬಡಿಕೆಯು ಅದರ ಸತ್ಯತ್ವವಾಗಿದೆ ಅಲ್ಲವೇ? ಅಂತಿಮವಾಗಿ ಸಾಮ್ಯದಲ್ಲಿ ಛಾಯೆಯಾಗಿ ಕಾಣಿಸಿಕೊಂಡ
ಏದೇನಿನ ಜೀವವೃಕ್ಷದ ಸತ್ಯತ್ವವು ವಾಸ್ತವದಲ್ಲಿ ಯೇಸುವಿನ ಮಾಂಸ ಮತ್ತು ರಕ್ತವಾಗಿದೆ, ಅಲ್ಲವೇ? ಆದ್ದರಿಂದ ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವುದು ಎಂದರೆ ಏದೇನಿನಲ್ಲಿರುವ ಜೀವವೃಕ್ಷದ ಹಣ್ಣನ್ನು ತಿನ್ನುವುದು ಎಂದು ಅರ್ಥವಾಗಿದೆ. ಇದು ಬಹಳ ಮುಖ್ಯ. 내용이 아닐 수 없습니다. 정말 ಏದೇನಿನಲ್ಲಿ ಮರಣವು ಪ್ರಾರಂಭವಾಯಿತು ಎಂದು ಗ್ರಹಿಸಿಕೊಂಡವರು 제대로 한 사람들 ಯೇಸುವಿನ ಮಾಂಸ ಮತ್ತು ರಕ್ತವು ನಿಜವಾಗಿಯೂ ನಮಗೆ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ಗ್ರಹಿಸಿಕೊಳ್ಳಬೇಕು. 중요한 것인가를 이건 발견해야 됩니다. 이걸 ಇದನ್ನು ಅರ್ಥ ಮಾಡಿಕೊಂಡವರು ತಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ನಿಧಿಯನ್ನು ಪಡೆದವರು. ನಿತ್ಯ ಜೀವವನ್ನು ಸ್ವೀಕರಿಸುವ ಏಕೈಕ ಮಾರ್ಗವು ಜೀವವೃಕ್ಷದ ಹಣ್ಣನ್ನು ತಿನ್ನುವುದಾಗಿದೆ ಮತ್ತು ಯೇಸು ಬಂದು ಅದರ ಸತ್ಯತ್ವವನ್ನು ನಮಗೆ ವಿವರಿಸಿದರು. ಮನುಷ್ಯಕುಮಾರನ ಮಾಂಸ ಮತ್ತು ರಕ್ತವು ಏದೇನಿನಲ್ಲಿರುವ ಜೀವವೃಕ್ಷವಾಗಿದೆ. ಅವರು ನಮಗೆ ಈ ಸತ್ಯವನ್ನು ತಿಳಿಸಿದ್ದಾರೆ. ಹಾಗಾದರೆ ಪ್ರಮುಖ ವಿಷಯವೇನೆಂದರೆ ನಾವು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಹೇಗೆ ತಿಂದು ಕುಡಿಯಬಹುದು ಎಂಬುದಾಗಿದೆ, ಅಲ್ಲವೇ? 하나님께로부터 우리가 ಈ ಸತ್ಯವನ್ನು ದೇವರು ನಮಗೆ ಕಲಿಸಿದ್ದಾರೆ. ನಾವು ಲೋಕದಲ್ಲಿ ಯಾವುದಕ್ಕೂ ಅಸೂಯೆ ಪಡಬಾರದು. 세상이 ಕೊರೋನಾ ವೈರಸ್ ಲೋಕದಾದ್ಯಂತ ಹರಡಿದ್ದರೂ 와서 황무해지고 ಮತ್ತು ಹವಾಮಾನ ಬದಲಾವಣೆಯು ಜನರನ್ನು ನಾಶ ಮಾಡುತ್ತಿದ್ದರೂ ಸಹ ನಿತ್ಯ ಪರಲೋಕ ರಾಜ್ಯದ ಬಗ್ಗೆ ನಾವು ಇನ್ನೂ ನಿರೀಕ್ಷೆಯನ್ನು ಹೊಂದಿರಬೇಕಲ್ಲವೇ? ನಾವು ಸಹ ಎಲ್ಲ ಮಾನವ ಕುಲದ ಮೇಲೆ ಕರುಣೆ ತೋರಿಸಿ ಅವರಿಗೆ ಈ ಸುವಾರ್ತೆಯನ್ನು ಬೇಗನೆ ಬೋಧಿಸಬೇಕಲ್ಲವೇ? ನಾವು ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯಲು ದೇವರು ಈ ಭೂಮಿಯ ಮೇಲೆ ಕೆಲವು ನಿಯಮಗಳನ್ನು ಸ್ಥಾಪಿಸಿದರು. ಮತ್ತಾಯನ ಸುವಾರ್ತೆ ಅಧ್ಯಾಯ 26 ವಚನ 17 ನೋಡೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಪಸ್ಕ ಹಬ್ಬ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಮೂರಾವರ್ತಿ 7 ಹಬ್ಬಗಳ ಮೊದಲ ಗುಂಪಿಗೆ ಸೇರಿರುವುದರಿಂದ ಸತ್ಯವೇದವು ಪಸ್ಕ ಹಬ್ಬವನ್ನು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸ ಎಂದು ವಿವರಿಸುತ್ತದೆ. ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಎಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ವಚನ 26ರಲ್ಲಿ ಅವರು ಹೇಗೆ ಪಸ್ಕದ ಊಟವನ್ನು ಮಾಡಿದರೆಂದು ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ಏನು? ನನ್ನ ದೇಹ ಅಂದನು. ಯೋಹಾನ ಸುವಾರ್ತೆ ಅಧ್ಯಾಯ 6ರಲ್ಲಿ ಅವರು ಏನು ಹೇಳಿದರು? ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವರು 피를 마시는 자는 ಅವರು ಏನು ಹೊಂದಬಹುದು? ಅವರು ನಿತ್ಯ ಜೀವವನ್ನು ಹೊಂದಬಹುದು. ದೇವರ ಎಲ್ಲಾ ಸೃಷ್ಟಿಗಳಲ್ಲಿ ನಮಗೆ ನಿತ್ಯ ಜೀವವನ್ನು ನೀಡುವ ನಿರೀಕ್ಷೆಯನ್ನು ನೀಡಿದ ಏಕೈಕ ಸೃಷ್ಟಿ ಏದೆನ್ ತೋಟದಲ್ಲಿರುವ ಜೀವವೃಕ್ಷವಾಗಿದೆ. ಮನುಷ್ಯಕುಮಾರನ ಮಾಂಸವನ್ನು ತಿಂದು 주신 말씀 ಮತ್ತು ಅವರ ರಕ್ತವನ್ನು ಕುಡಿದರೆ ನೀವು ನಿತ್ಯ ಜೀವವನ್ನು ಹೊಂದುವಿರಿ ಎಂದು ಯೇಸು ಹೇಳಿದರು. ಅವರು ಪಸ್ಕದ ರೊಟ್ಟಿಯನ್ನು ತೆಗೆದುಕೊಂಡು, ಇದು ಏನು? ನನ್ನ ದೇಹ ಅಂದರು. ಪಸ್ಕದ ರೊಟ್ಟಿಯು ಯೋಹಾನನ ಸುವಾರ್ತೆ ಅಧ್ಯಾಯ 6ರಲ್ಲಿ ಹೇಳಲಾದ ಮನುಷ್ಯಕುಮಾರನ ಮಾಂಸವಾಗಿದೆ ಎಂದು ಹೇಳಿದರು. ವಚನ 27ರೊಂದಿಗೆ ಮುಂದುವರೆಸೋಣ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. 마시라고 했습니다. ಪಸ್ಕದ ದ್ರಾಕ್ಷಾರಸದ ಪಾತ್ರೆಯನ್ನು ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಅಂದರು. ವಚನ 28 ನೋಡೋಣ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಯೋಹಾನನ ಸುವಾರ್ತೆ ಅಧ್ಯಾಯ 6ರಲ್ಲಿ ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾಗಿ ಯೇಸುವಿನ ಮಾಂಸ ಮತ್ತು ರಕ್ತವು ಏದೆನ್ ತೋಟದಲ್ಲಿರುವ ಜೀವವೃಕ್ಷದ ಸತ್ಯತ್ವವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಯೇಸುವಿನ ಮಾಂಸ ಹಾಗೂ ರಕ್ತ ಏನಾಗಿದೆ? 예수님께서는 유월절이라는 이 ಯೇಸು ಅದರ ಸತ್ಯವನ್ನು ಪಸ್ಕದ ನಿಯಮದಲ್ಲಿ ಇರಿಸಿದರು ಹಾಗೂ ದೇವರ ನಿಯಮಗಳು ಮತ್ತು ಆಜ್ಞೆಗಳನ್ನು ಅನುಸರಿಸಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಅವರು ಮಾನವ ಕುಲಕ್ಕೆ ನಿತ್ಯ ಜೀವದ ದಾರಿಯನ್ನು ತೆರೆದರು. 생을 가질 수 있도록 길을 만들어 놓으셨습니다. ಆದಿಕಾಂಡದ ಇತಿಹಾಸವನ್ನು ನೋಡುವಾಗ 죄인들은 ಪಾಪಿಗಳು ಜೀವವೃಕ್ಷದ ಬಳಿಗೆ ಬರುವುದನ್ನು ತಡೆಯಲು, ಜೀವವೃಕ್ಷದ ದಾರಿಯನ್ನು ಮುಚ್ಚಲು
ದೇವರು ಕೆರೂಬಿಯರಿಗೆ ಆಜ್ಞಾಪಿಸಿದರು. ಹಾಗಾದರೆ ಜೀವವೃಕ್ಷದ ಸತ್ಯವಾದ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿಂದು ಕುಡಿಯಲು ದೇವರನ್ನು ಹೊರತುಪಡಿಸಿ ಬೇರೆ ಯಾರೂ ನಮಗೆ ದಾರಿ ತೆರೆಯಲು ಸಾಧ್ಯವಿಲ್ಲ ಎಂಬುದು ನಿಜವಲ್ಲವೇ? ಆದುದರಿಂದಲೇ 2000 ವರ್ಷಗಳ ಹಿಂದೆ ದೇವರು ಶರೀರದಲ್ಲಿ ಬಂದು ಅಲ್ಲಿಯವರೆಗೆ ಮುಚ್ಚಲಾಗಿದ್ದ ಮಾರ್ಗವನ್ನು ತೆರೆದರು. ಆದ್ದರಿಂದ ಇದನ್ನು ಹೊಸ ದಾರಿ ಎಂದು ಕರೆಯಲಾಯಿತು. ಇಬ್ರಿಯರಿಗೆ ಪುಸ್ತಕ ಅಧ್ಯಾಯ 10ರಲ್ಲಿ ಇದನ್ನು ಜೀವವುಳ್ಳ ಹೊಸ ದಾರಿ ಎಂದು ವಿವರಿಸಲಾಗಿದೆ. ಇದನ್ನು ಹೊಸ ಒಡಂಬಡಿಕೆ ಎಂದೂ ಸಹ ಕರೆಯಲಾಗುತ್ತದೆ. ಅಂದರೆ ದೇವರು ಬಂದು ಈ ಹೊಸ ದಾರಿಯನ್ನು ತೆರೆದರು. ಲೂಕ ಅಧ್ಯಾಯ 22 ವಚನ 7ಕ್ಕೆ ಹೋಗೋಣ. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ವಚನ 14ಕ್ಕೆ ಹೋಗೋಣ. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ವಚನ 19ಕ್ಕೆ ಹೋಗೋಣ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ಏನಾಗಿದೆ? ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹೊಸ ಒಡಂಬಡಿಕೆ ಎಂಬ ಪದವು ಅಂತಹ ಒಡಂಬಡಿಕೆಯು ಇದುವರೆಗೂ ಸ್ಥಾಪಿಸಲಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಎಷ್ಟೋ ಜನರು ಹುಟ್ಟಿ ಸತ್ತರೂ ಆ ಕ್ಷಣದಿಂದ ಜೀವವೃಕ್ಷದ ಹಣ್ಣನ್ನು ತಿನ್ನುವ ಮಾರ್ಗವನ್ನು ತೆರೆಯಲಾಗಿಲ್ಲ, ಅಲ್ಲವೇ? ಯೇಸು ನಮಗೆ ನಿತ್ಯ ಜೀವವನ್ನು ಕೊಡುವ ಮಾರ್ಗವು ಆತನ ಮೊದಲನೇ ಮತ್ತು ಎರಡನೇ ಬರುವಿಕೆಯಲ್ಲಿ ಒಂದೇ ಆಗಿರುತ್ತದೆ. ಆದ್ದರಿಂದ ಪಸ್ಕವನ್ನು ಆಚರಿಸುವುದು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದು ಮರಣಕ್ಕೆ ಗುರಿಯಾದ ಜನರಿಗೆ ನಿಯೋಜಿಸಲಾದ ಅತ್ಯಂತ ಅಗತ್ಯವಾದ ಕಾರ್ಯವಲ್ಲವೇ? ಹಾಗಾದರೆ ಈಗ ಈ ಸತ್ಯ ಯಾರಿಗೆ ಮಾತ್ರ ತಿಳಿದಿದೆ? ನಿಮಗಾಗಲಿ ನನಗಾಗಲಿ ತಿಳಿಯದಿರುವ ಎಲ್ಲಾ ವಿಷಯಗಳನ್ನು ನಮಗೆ ಕಲಿಸಿ ನಮಗಾಗಿ ಎಲ್ಲಾ ಮಾರ್ಗಗಳನ್ನು ತೆರೆದವರು ನಮ್ಮ ಪರಲೋಕದ ತಂದೆ ಅನ್ಸಾಂಗ್ ಹೋಂಗ್ ಅಲ್ಲವೇ? 2000 ವರ್ಷಗಳ ಹಿಂದೆ ಯೇಸು ಪಸ್ಕವನ್ನು ಸ್ಥಾಪಿಸಿದಾಗ ಅವರು ಯೋಹಾನನ ಸುವಾರ್ತೆ ಅಧ್ಯಾಯ 10ರಲ್ಲಿ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಏನು ಇರಬೇಕೆಂದು, ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂದು ಹೇಳಿದರು. ಯೇಸು ನಮಗೆ ಜೀವವನ್ನು ಕೊಡಲು ಬಂದಿದ್ದಾರೆ ಎಂದು ಹೇಳಿದಾಗ ಅವರ ಮಾತಿನ ಅರ್ಥ ಜೀವವೃಕ್ಷದ ಹಣ್ಣನ್ನು ತಿನ್ನಲು ನಾನು ನಿಮಗೆ ಅನುಮತಿಸುತ್ತೇನೆ ಎಂದಾಗಿದೆ. ಯೇಸು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದಾಗ ಪಸ್ಕದ ಸತ್ಯವಾದ ಜೀವವೃಕ್ಷದ ಸತ್ಯತ್ವವನ್ನು ಸ್ಥಾಪಿಸಿದರು. ಆದರೆ ಕ್ರಿಸ್ತಶಕ 325ರಲ್ಲಿ ನಿಕಿಯಾದ ಪರಿಷತ್ತಿನಲ್ಲಿ ಪಸ್ಕದ ನಿಯಮವನ್ನು ನಾಶ ಮಾಡಲಾಯಿತು. ಇದರ ಪರಿಣಾಮವಾಗಿ ಮಾನವರು ನಿತ್ಯ ಜೀವವನ್ನು ಹೊಂದುವ ಮಾರ್ಗವು ಕತ್ತಲೆಯ ಕಾಲದ ಅವಧಿಯ ಉದ್ದಕ್ಕೂ ನಿರ್ಬಂಧಿಸಲ್ಪಟ್ಟಿತ್ತು. ಹಾಗಾದರೆ ಆ ದಾರಿಯನ್ನು ತೆರೆಯಲು ಯಾರು ಮತ್ತೆ ಬರಬೇಕು? ಧರ್ಮಶಾಸ್ತ್ರಜ್ಞರು ಅಥವಾ ಸತ್ಯವೇದವನ್ನು ಅನೇಕ ಬಾರಿ ಓದುವವರು ಸಹ ಈ ಸತ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಈ ಸಮಸ್ಯೆಯು ರಕ್ಷಕರು ಬಂದಾಗ ಮಾತ್ರ ಪರಿಹರಿಸಬಹುದಾದ ವಿಷಯವಲ್ಲವೇ? ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ನೋಡೋಣ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎಷ್ಟು ಬಾರಿ? 2ನೇ ಸಾರಿ ಕಾಣಿಸಿಕೊಳ್ಳುವನು. ಕ್ರಿಸ್ತನು ಮೊದಲನೇ ಸಾರಿ ಬಂದು ನಮ್ಮ ಪಾಪಗಳಿಗಾಗಿ ತಮ್ಮನ್ನೇ ತ್ಯಾಗ ಮಾಡಿದರು ಮತ್ತು ಎಲ್ಲ ಮಾನವ ಕುಲಕ್ಕೆ ರಕ್ಷಣೆಯನ್ನು ಕೊಡಲು ಅವರು 2ನೇ ಸಾರಿ ಕಾಣಿಸಿಕೊಳ್ಳುವರೆಂದು ಸತ್ಯವೇದ ಹೇಳುತ್ತದೆ. ರಕ್ಷಣೆಯು ಅತ್ಯಂತ ಅನಿವಾರ್ಯವಾಗಿರುವ ಸಮಯ ಇದಾಗಿದೆ. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ಪಾಪದಿಂದಾಗಿ ಮರಣಕ್ಕೆ ಗುರಿಯಾಗಿದ್ದ ಜನರನ್ನು ರಕ್ಷಿಸಲು ಏದೇನಿನ ಜೀವವೃಕ್ಷವು ಅವಶ್ಯಕವಾಗಿದೆ. ದೇವರು ನಮ್ಮನ್ನು ಪಾಪಗಳಿಂದ ಬಿಡಿಸಿ ನಮಗೆ ರಕ್ಷಣೆಯ ಮಾರ್ಗವನ್ನು ತೆರೆಯುತ್ತಾರೆ ಎಂಬುದಕ್ಕೆ ಜೀವವೃಕ್ಷ ಒಂದು ಅಮೂಲ್ಯ ಗುರುತಾಗಿದೆ. ಕ್ರಿಸ್ತನು ಪಸ್ಕವನ್ನು ನಮ್ಮನ್ನು ಜೀವವೃಕ್ಷಕ್ಕೆ ಮುನ್ನಡೆಸುವ ಸತ್ಯವಾಗಿ ಸ್ಥಾಪಿಸಿದರಲ್ಲವೇ? ಈ ಕಾರಣಕ್ಕಾಗಿ ಕ್ರಿಸ್ತನು ಈ ಭೂಮಿಗೆ 2ನೇ ಸಾರಿ ಬಂದಾಗ ಅವರು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ತರಬೇಕು.
ನಾವು ಕಾಯುತ್ತಿದ್ದ ನಮ್ಮ ರಕ್ಷಕರು ಇವರೇ ಎಂಬುದಕ್ಕೆ ಇದು ಖಚಿತವಾದ ಪುರಾವೆಯಾಗಿದೆ. 입증할 수 있는 것입니다. ಅವರ ಎರಡನೇ ಬರುವಿಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಂಭವಿಸುತ್ತದೆ. 성경에 ಸತ್ಯವೇದದ ಪ್ರವಾದನೆಯ ಪ್ರಕಾರ ಅಂಜೂರದ ಮರದ ಕೊಂಬೆಗಳು ಎಳೆಯದಾಗಿದ್ದು ಎಲೆ ಬಿಡುವಾಗ ರಕ್ಷಕನು ಬರಬೇಕು. ಆ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ಮತ್ತೆ ಬರುವುದಾಗಿ ವಾಗ್ದಾನ ಮಾಡಿದ್ದಾರೆ. ಅವರು ಯಾವುದೋ ಸಮಯದಲ್ಲಿ ಮತ್ತೆ ಬರುವುದಿಲ್ಲ. 성경에서 ಸತ್ಯವೇದವು ಸಾಕ್ಷೀಕರಿಸುವ ರಕ್ಷಕನನ್ನು ಹೊರತುಪಡಿಸಿ ಯಾರೂ ನಮ್ಮನ್ನು ಪಾಪದಿಂದ ಮತ್ತು ಕೊನೆಯ ವಿಪತ್ತಿನಿಂದ ರಕ್ಷಿಸಲು ಸಾಧ್ಯವಿಲ್ಲ. 말씀하실 수가 없습니다. ದೇವರು ನಮ್ಮನ್ನು ರಕ್ಷಿಸಲು ಈ ಭೂಮಿಗೆ ಎರಡನೇ ಸಾರಿ ಬಂದಿದ್ದಾರೆ. ಪ್ರವಾದಿ ಯೆಶಾಯನು ದೇವರ ಬರುವಿಕೆಯನ್ನು ಸ್ಪಷ್ಟವಾಗಿ ಪ್ರವಾದಿಸಿದ್ದಾನೆ. ಮಡ್ಡಿಗಟ್ಟಿದ ದ್ರಾಕ್ಷಾರಸದ ಔತಣದೊಂದಿಗೆ ಅವರು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವರು. ಖಂಡಿತವಾಗಿ ಅವರು ಯಾರು? ಈತನೇ ನಮ್ಮ ದೇವರು. ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಸತ್ಯವೇದವು ದೇವರ ಬಗ್ಗೆ ನಿಖರವಾಗಿ ಸಾಕ್ಷೀಕರಿಸುತ್ತದಲ್ಲವೇ? ನಿಷೇಧಿತ ಹಣ್ಣನ್ನು ತಿಂದು ನಿತ್ಯ ಮರಣಕ್ಕೆ ಗುರಿಯಾಗಿರುವ ಮನುಷ್ಯರನ್ನು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದ ಮೂಲಕ ರಕ್ಷಣೆಯ ಹಾದಿಗೆ ಯಾರು ಕರೆತಂದಿದ್ದಾರೆ? 이분이 바로 누구십니까? ಯಾರು ನಮಗೆ ಪಸ್ಕದ ಸತ್ಯವನ್ನು ಪ್ರಕಟಿಸಿ ಜೀವವೃಕ್ಷದ ದಾರಿಯನ್ನು ತೆರೆದರು? 인도해 주신 분이 바로 누구십니까? ಅವರು ನಮ್ಮ ದೇವರಾದ ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರು ಅಲ್ಲವೇ? ಅದು ಆತ್ಮನ ಮೊದಲಗಿತ್ತಿಯಾದ ನಮ್ಮ ಪರಲೋಕದ ತಾಯಿ ಯೆರೂಸಲೇಮ್ ಅಲ್ಲವೇ? 우리가 ಈ ಸತ್ಯವನ್ನು ನಾವು ಕೇವಲ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳಬಾರದು. 이해할 것이 아닙니다. ನಾವು ಈಗ ಎಷ್ಟು ಅನುಗ್ರಹವನ್ನು ಸ್ವೀಕರಿಸುತ್ತಿದ್ದೇವೆ ಎಂಬುದನ್ನು ಯೋಚಿಸಬೇಕು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ದೇವರ ಕೃಪೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಲೋಕದಲ್ಲಿ ಯಾರೂ ನಮ್ಮ ರಕ್ಷಕರಾಗಿರಲು ಸಾಧ್ಯವಿಲ್ಲ. 오직 구원 ಚಿಯೋನಿಗೆ ಬಂದ ನಮ್ಮ ರಕ್ಷಕರು ಯಾರು? ನಮ್ಮ ರಕ್ಷಕರಾದ ತಂದೆ ಅನ್ಸಾಂಗ್ ಹೋಂಗ್ ಮತ್ತು ಪರಲೋಕದ ತಾಯಿ ಹೊಸ ಯೆರೂಸಲೇಮ್. ಈ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಂಡು ಅವರು ಎಲ್ಲಿ ಹೋದರೂ ಕೊನೆಯವರೆಗೂ ಅವರನ್ನು ಹಿಂಬಾಲಿಸಿ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂದು ಮತ್ತೊಮ್ಮೆ ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.